ಪ್ರೈಸ್ ದ ಲಾರ್ಡ್. ಎಲ್ಲರಿಗೂ ಜೀಸಸ್ ಮೈ ಲೈಫ್ MS ಚಾನಲನ್ನು ನೋಡುತ್ತಿರುವಂಥ ಎಲ್ಲ ನನ್ನ ಸ್ನೇಹಿತರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತೇನೆ. ಇವತ್ತು ಯೆಶಾಯನ ಪ್ರವಾದಿ ಮತ್ತು ಯೆರೆಮೀಯನ ಪ್ರವಾದಿಯವರಿಗೆ ಹೇಗೆ ಚಿತ್ರಹಿಂಸೆಯನ್ನು ಕೊಟ್ಟು ಕೊಲ್ಲಿಸಿದರು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ, ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹೊಸದಾಗಿ ನೋಡ್ತಿರುವಂಥವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಆದಷ್ಟು ನಿಮ್ಮ ಗ್ರೂಪ್ಗಳಲ್ಲೆಲ್ಲ ಶೇರ್ ಮಾಡ್ಕೊಳ್ರಿ. ಬೆಲ್ಲೈಕನನ್ನು ಪ್ರೆಸ್ ಮಾಡೋದನ್ನು ಮರೆಯಬೇಡ್ರಿ, ಲೈಕ್ ಕೊಡೋದನ್ನು ಮರೆಯಬೇಡಿರಿ. ದೇವರಿಗೋಸ್ಕರ ಹತಸಾಕ್ಷಿಗಳಾಗಿ ಮರಣಿಸಿದವರು ಎಂದು ನಾವು ಮಾತನಾಡಿಕೊಳ್ಳುವ ಪ್ರತಿ ಸಾರಿ ಅಪೊಸ್ತಲರ ಕುರಿತು ಕ್ರಿಸ್ತನಿಗೋಸ್ಕರ ಸುವಾರ್ತೆಗಳನ್ನು ಹೇಳುವಾಗ ಹತಸಾಕ್ಷಿಗಳಾಗಿ ಮರಣಿಸಿದವರನ್ನೇ ನೋಡುತ್ತೇವೆ. ಹೊಸ ಒಡಂಬಡಿಕೆಯಲ್ಲಿ ದೀಕ್ಷಾಸ್ನಾನ ಕೊಟ್ಟ ಯೋಹಾನನಿಂದ ಯೇಸು ಕ್ರಿಸ್ತನ ನಂತರ ಅಪೊಸ್ತಲರ ಕುರಿತು, ಶಿಷ್ಯರ ಕುರಿತು, ಅನಂತರ ಸತ್ತು ಹೋದವರ ಹತಸಾಕ್ಷಿಗಳ ಕುರಿತು ನಾವು ಮಾತನಾಡುತ್ತಿರುತ್ತೇವೆ. ಆದರೆ ಹಳೆಯ ಒಡಂಬಡಿಕೆಯಲ್ಲಿ ಇದಕ್ಕಿಂತ ಮುಂಚೆ ದೇವರಿಗಾಗಿ ಪ್ರವಾದಿಗಳು ಹತಸಾಕ್ಷಿಗಳಾಗಿ ಮರಣಿಸಿದರು ಎಂಬುದು ನಿಮಗೆ ತಿಳಿದಿದೆಯಾ? ಇನ್ನು ಎಲ್ಲದಕ್ಕಿಂತಲೂ ಮುಖ್ಯವಾದ ಒಂದು ವಚನ, ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 32ರಿಂದ 40ನೇ ವಾಕ್ಯಗಳನ್ನು ನೋಡಿರಿ. ಪ್ರವಾದಿಗಳ ಕುರಿತು ಮಾತನಾಡಿರುವ ಮಾತುಗಳು ಕಾಣಿಸುತ್ತವೆ. ಅವು ಅದ್ಭುತವಾದ ಮಾತುಗಳು. 37ನೇ ವಾಕ್ಯವನ್ನು ಮುಖ್ಯವಾಗಿ ಗಮನಿಸಿರಿ. ಕೆಲವರನ್ನು ಜನರು ಕಲ್ಲೆಸೆದು ಕೊಂದರು, ಕೆಲವರನ್ನು ಗರಗಸದಿಂದ ಕೊಯ್ದು ಕೊಂದರು. ದೇವದ್ರೋಹಿಗಳಾಗಿ ಪ್ರಾಣವನ್ನು ಉಳಿಸಿಕೊಳ್ಳಿರೆಂದು ಕೆಲವರನ್ನು ಪ್ರೇರೇಪಿಸಿದರು. ಕೆಲವರನ್ನು ಕತ್ತಿಯಿಂದ ಕೊಂದರು, ಕೆಲವರನ್ನು ಕೊರತೆ, ಹಿಂಸೆ, ಬಾಧೆ ಇವುಗಳನ್ನು ಅನುಭವಿಸುವವರಾಗಿದ್ದು ಕುರಿ ಮೇಕೆಗಳ ಚರ್ಮಗಳನ್ನು ಉಟ್ಟುಕೊಂಡವರಾಗಿ ತಿರುಗಾಡಿದರು. ಇಂಥವರಿಗೆ ಈ ಲೋಕವು ಯೋಗ್ಯ ಸ್ಥಳವಲ್ಲ. ಅವರು ತಮ್ಮ ದೇಶದ ಕಾಡು, ಬೆಟ್ಟ, ಗವಿ, ಕುಣಿಗಳಲ್ಲಿ ಅಲಿಯುವವರಾಗಿದ್ದರು ಎಂದು ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಪ್ರಸ್ತಾಪಿಸಿದ ಮಾತನ್ನು ನೋಡಿರಿ. ತುಂಬ ಅದ್ಭುತವಾಗಿರುತ್ತದೆ. ಈ ಇಬ್ರಿಯ ಪತ್ರಿಕೆಯಲ್ಲಿ ಬಳಸಿದ ಮಾತುಗಳು ಯಾರಿಗೋಸ್ಕರ ಎಂದರೆ ಅಪೊಸ್ತಲರ ಕುರಿತು ಅಲ್ಲ, ಯೇಸು ಕ್ರಿಸ್ತನ ನಂತರ ಶಿಷ್ಯರ ಬಗ್ಗೆ ಅಲ್ಲ, ದೇವರ ಪ್ರವಾದಿಗಳ ಕುರಿತು. ಹಳೆಯ ಒಡಂಬಡಿಕೆಯಲ್ಲಿ ನಾವು ಪ್ರವಾದಿಗಳು ಎಂದು ಕರೆಯುತ್ತಿರುವ ದೇವ ಸೇವಕರ ಕುರಿತು, ದೇವರ ಪ್ರವಾದಿಗಳ ಬಗ್ಗೆ ಬರೆಯಲ್ಪಟ್ಟಿದೆ. ಹಳೆಯ ಒಡಂಬಡಿಕೆಯಲ್ಲಿ ದೇವರಿಗೋಸ್ಕರ ಅಮರ ವೀರರಾಗಿ ಹತಸಾಕ್ಷಿಗಳಾಗಿ ಯಾರು ಇದ್ದಾರೆ, ಯಾರ ಬಗ್ಗೆ ಪ್ರಸ್ತಾಪಿಸಲ್ಪಟ್ಟರು ವಿವರವಾಗಿ ನಾವು ನೋಡೋಣ. ಹಳೆಯ ಒಡಂಬಡಿಕೆಯ ಕಾಲದಲ್ಲಿ ಪ್ರವಾದಿಗಳ ಕುರಿತು ಹೆಚ್ಚಾಗಿ ಚರಿತ್ರೆಯ ಪುಸ್ತಕದಲ್ಲಿ, ಅಪೋಕ್ರಿಫಿಕಲ್ ಪುಸ್ತಕದಲ್ಲಿ ನಮಗೆ ಕಾಣಿಸುತ್ತದೆ. ದೇವರಿಗೋಸ್ಕರ ಚಿತ್ರಹಿಂಸೆ ಹೊಂದಿ ಪ್ರವಾದಿಗಳಾಗಿ ಇದ್ದಿದ್ದಕ್ಕೆ ಅವರು ಕೊಲ್ಲಲ್ಪಟ್ಟರು, ಹತಸಾಕ್ಷಿಗಳಾಗಿ ಮರಣಿಸಿದರು. ನಾವು ಅವರ ಕುರಿತು ನೋಡೋಣ. ಇವರಲ್ಲಿ ಮೊದಲ ವ್ಯಕ್ತಿ ಪ್ರವಾದಿಯಾದ ಯೆಶಾಯ, ದೇವರಿಗೋಸ್ಕರ ಹತಸಾಕ್ಷಿಯಾಗಿ ಮರಣಿಸಿದ ಮೊದಲ ವ್ಯಕ್ತಿ. ಈ ಯೆಶಾಯನ ಪ್ರವಾದಿ ಯೆರೂಸಲೇಮ್ಗೆ ಸೇರಿದವರು. ಕ್ರೂರನಾದ ಮನಸ್ಸೆ ರಾಜನು ಈ ಯೆಶಾಯನನ್ನು ರಂಪದಲ್ಲಿ ಕುಯ್ದು 2 ಭಾಗಗಳಾಗಿ ಕಟ್ಟು ಮಾಡಿ ಸಾಯಿಸಿಬಿಡುತ್ತಾನೆ. ಯೆಶಾಯನನ್ನು ಶತ್ರುಗಳು ಸಾಯಿಸಬೇಕು ಎಂದು ನೋಡುತ್ತಿರುವಾಗ ದೇವದಾರು ವೃಕ್ಷದಲ್ಲಿ ಬಚ್ಚಿಟ್ಟುಕೊಳ್ಳುತ್ತಾನೆ. ಆತನ ವಸ್ತ್ರದಲ್ಲಿ ಸ್ವಲ್ಪ ಭಾಗವು ಆ ಮರದಿಂದ ಕಾಣಿಸುವುದರಿಂದ ಈ ಯೆಶಾಯನನ್ನು ಈ ಮನಸ್ಸೆ ರಾಜನು, ಕ್ರೂರನಾದ ಮನಸ್ಸೆ ರಾಜನು ಸಾಯಿಸಲು ಪ್ರಯತ್ನ ಮಾಡಿ 2 ಭಾಗಗಳಾಗಿ ರಂಪದಲ್ಲಿ ಕುಯ್ದು ಕೊಲ್ಲಿಸಿ ಬಿಡುತ್ತಾನೆ ಯೆಶಾಯನನ್ನು. ಇನ್ನು ಎರಡನೆಯ ವ್ಯಕ್ತಿ ಯೆರೆಮೀಯನ ಪ್ರವಾದಿ. ಯೆರೆಮೀಯ ಅನಾತೋತ್ ಎಂಬ ಊರಿನಲ್ಲಿ ಇದ್ದವನು. ಯೆರೆಮೀಯನ ಗ್ರಂಥ 1ನೇ ಅಧ್ಯಾಯ 1ನೇ ವಾಕ್ಯದ ಪ್ರಕಾರ ಈತನು ದೇವರ ಪ್ರವಾದಿ. ಈತನು ಪಟ್ಟ ಶ್ರಮೆಗಳು, ಈತನು ಪಟ್ಟ ಶೋಧನೆಗಳು ಯಾರೂ ಅನುಭವಿಸಲಿಲ್ಲ. ಕಣ್ಣೀರಿನ ಪ್ರವಾದಿಯಾಗಿ ಹೆಸರು ಪಡೆದಿದ್ದಾರೆ. ಅನೇಕ ಶ್ರಮೆಗಳನ್ನು, ಶೋಧನೆಗಳನ್ನು ಅನುಭವಿಸಿದ ಪ್ರವಾದಿಯಾಗಿ ನಮಗೆ ಕಾಣಿಸುತ್ತಾರೆ. ಎಲ್ಲ ಪ್ರವಾದಿಗಳಲ್ಲಿ ಶ್ರೇಷ್ಠನಾಗಿ ಕಾಣಿಸುತ್ತಾನೆ. ಎಲ್ಲ ಪ್ರವಾದಿಗಳಿಗಿಂತ ಶೋಧಿಸಲ್ಪಟ್ಟವನು, ಹಿಂಸೆ ಪಟ್ಟವನು, ಕೊಲ್ಲಲ್ಪಟ್ಟವನು ಈತನೇ. ಪುರಾತನ ಐಗುಪ್ತ ಪ್ರಾಂತ್ಯದಲ್ಲಿ ತಹಪ್ನೇಹೆಸ್ ಎಂಬ ಪ್ರಾಂತ್ಯದಲ್ಲಿ ಕಲ್ಲುಗಳಲ್ಲಿ ಹೊಡೆದು ಸಾಯಿಸಿ ಬಿಟ್ಟರು. ಯೆರೆಮೀಯನು ಹತಸಾಕ್ಷಿಯಾಗಿ ಮರಣಿಸಿದರು. ಅಲ್ಲೇ ಆತನನ್ನು ಸಮಾಧಿ ಮಾಡಲ್ಪಟ್ಟನು. ಸಮಾಧಿ ಮಾಡಿದ ನಂತರ ಸಮಾಧಿಯ ಬಳಿಯಲ್ಲಿ ಪ್ರಾರ್ಥಿಸಿದ ಒಬ್ಬ ವ್ಯಕ್ತಿಗೆ ಐಗುಪ್ತ ವಿಷಸರ್ಪ ಕಡಿತದಿಂದ ಬದುಕಿಸಲ್ಪಟ್ಟನು. ಆದುದರಿಂದ ಮ್ಯಾಜಿಕ್ ಇದೆ ಎಂದು ಅನಂತರ ಅವಶೇಷಗಳನ್ನೆಲ್ಲವನ್ನು ತೆಗೆದುಕೊಂಡು ಅಲೆಕ್ಸಾಂಡ್ರಿಯಕ್ಕೆ ಕಳಿಸಿಬಿಟ್ಟರು. ಅಷ್ಟೇ ಅಲ್ಲ, ಯೆರೆಮೀಯ ಪ್ರವಾದಿ ಅನುಭವಿಸಿದ್ದನ್ನು ಯಾರೂ ಕೂಡ ಅನುಭವಿಸಲಿಲ್ಲ. ಅದು ಕೂಡ ಬೈಬಲ್ ಪ್ರಕಾರ ನೋಡಿದರೆ
ತುಂಬ ಶ್ರಮೆಗಳನ್ನು ಅನುಭವಿಸಿದನು. ಆತನನ್ನು ಒಡೆಯಿಸಿ ಯೆಹೋವನ ಆಲಯಕ್ಕೆ ಸೇರಿದ ಮೇಲಣ ಬೆನಾಮಿನ್ ಬಾಗಿಲಿನಲ್ಲಿದ್ದ ಕೊಳಕ್ಕೆ ಹಾಕಿಸಿದರು. ಯೆರೆಮೀಯನ ಗ್ರಂಥ 20ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ನಾವು ನೋಡಬಹುದು. ಯೆರೆಮೀಯನನ್ನು ಬಂಧಿಸಿ ಸಂಕೋಲೆಗಳಿಂದ ಕಟ್ಟಲ್ಪಟ್ಟಿದ್ದನು. ಯೆರೆಮೀಯನ ಗ್ರಂಥ 40ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನಾವು ನೋಡಬಹುದು. ಯೆರೆಮೀಯನನ್ನು ಆ ಬಂದಿಖಾನೆಯ ನೆಲ ಮನೆಗಳಲ್ಲಿ ಕೆಲವು ದಿವಸ ಇದ್ದನು. ಯೆರೆಮೀಯನ ಗ್ರಂಥ 37ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ನಾವು ನೋಡಬಹುದು. ಆತನ ಮೇಲೆ ಕೋಪಗೊಂಡು ಒಡೆದು ಸೆರೆಮನೆಯಲ್ಲಿ ಹಾಕಿಸಿ ಯೆಹೋನಾಥ ಮನೆಯಲ್ಲಿ ಹಾಕಿದರು. ಯೆರೆಮೀಯನ ಗ್ರಂಥ 37ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ನಾವು ನೋಡಬಹುದು. ಯೆರೆಮೀಯನನ್ನು ಹಿಡಿದು ಕಾರಾಗೃಹದ ಅಂಗಳದಲ್ಲಿ ರಾಜವಂಶೀಯನಾದ ಮಲ್ಕಿಯನ ಬಾವಿಯೊಳಗೆ ಹಗ್ಗಗಳಿಂದಿಳಿಸಿ ಹಾಕಿಬಿಟ್ಟರು. ಆ ಬಾವಿಯಲ್ಲಿ ನೀರಿರಲಿಲ್ಲ, ಕೆಸರಿತ್ತು. ಅದರಲ್ಲಿ ಆತನನ್ನು ಬಂಧಿಸಿದರು ಎಂದು ಯೆರೆಮೀಯನ ಗ್ರಂಥ 38ನೇ ಅಧ್ಯಾಯ 6ನೇ ವಾಕ್ಯದ ಪ್ರಕಾರ ತಿಳಿಯುತ್ತದೆ. ಯೆರೆಮೀಯನಿಗೆ ಜೊತೆಯಾಗಿ ಇದ್ದವರನ್ನು ಕೂಡ ಸಹಕರಿಸಿದವರನ್ನು ಕೂಡ ಕತ್ತಿಯಿಂದ ಕಡಿಸಿ ಶವವನ್ನು ಸಾಧಾರಣ ಜನರ ಗೋರಿಗಳ ನಡುವೆ ಹಾಕಿಸಿದನು ಎಂದು ಯೆರೆಮೀಯನ ಗ್ರಂಥ 26ನೇ ಅಧ್ಯಾಯ 23ನೇ ವಾಕ್ಯದಲ್ಲಿ ನಾವು ನೋಡಬಹುದು. ಯೆರೆಮೀಯನವರು ಒಡೆಸಿಕೊಂಡರೂ ನರಳಿದರೂ ಅತ್ತರೂ ಕಣ್ಣೀರಿನ ಪ್ರವಾದಿಯಾಗಿ ಕರೆಯಲ್ಪಟ್ಟರು. ಆತನು ಕಣ್ಣೀರಿನಿಂದಲೇ ಬೇಡಿಕೊಂಡನು, ಬಾಧೆಗಳನ್ನು ಪಟ್ಟನು, ಪ್ರಾರ್ಥನೆ ಮಾಡಿದನು. ಯಾವಾಗಲೂ ಆತನು ಕಣ್ಣೀರಿನ ಪ್ರಾರ್ಥನೆಯನ್ನೇ ಮಾಡುತ್ತಿದ್ದನು. ಬಂದಿಖಾನೆಯೊಳಗೆ ಸರಪಣಿಗಳಿಂದ ಕಟ್ಟಿದರು, ಸೆರೆಮನೆಗೆ ಹಾಕಿದರು, ನೆಲಮನೆಗಳೊಳಗೆ ಹಾಕಿದರು. ಅನೇಕ ದಿನಗಳು ಆ ನೆಲ ಮನೆಯಲ್ಲಿಯೇ ಇಟ್ಟರು. ಕೋಪಗೊಂಡರು, ಒಡೆಯುತ್ತಿದ್ದರು. ಅಷ್ಟೇ ಅಲ್ಲ, ಕತ್ತಲೆಯ ಮನೆಯಲ್ಲಿ ಕೊಳವೆಗಳಲ್ಲಿ ಕೂಡ ಬಂಧಿಸುತ್ತಿದ್ದರು. ಈ ಯೆರೆಮೀಯನನ್ನು ಅಷ್ಟು ಚಿತ್ರಹಿಂಸೆ ಅನುಭವಿಸಿ ಅನೇಕ ಶ್ರಮೆಗಳನ್ನು ಪಟ್ಟನು. ಈ ಯೆರೆಮೀಯನು ಬೈಬಲ್ನಲ್ಲಿ ಎಲ್ಲ ಪ್ರವಾದಿಗಳಿಗಿಂತ ಹೆಚ್ಚು ಶ್ರಮೆಗಳನ್ನು ಅನುಭವಿಸಿದ ವ್ಯಕ್ತಿಯಾಗಿ, ಪ್ರವಾದಿಯಾಗಿ ಈ ಯೆರೆಮೀಯನನ್ನು ನಾವು ನೋಡುತ್ತೇವೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಕೊಡೋದನ್ನು ಮರೆಯಬೇಡಿರಿ. ಇತರರಿಗೂ ಶೇರ್ ಮಾಡಿ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.